ಕಂಡಕ್ಕೆ ಹೋಗ್ತೀನಿ ಕಣೆ. ರಾಜಣ್ಣ ಬಂದ ಕಣೆ. ಐದೇನಪ್ಪ ಸಾವ್ಕಾರ? ಆಗ ರಾಜಣ್ಣ ಏನಣ್ಣ ಹಿಂಗೆ ಬಾ ಕೂತ್ಕೋ ಬಾ. ಅಣ್ಣ ಬಾಯ್ತು ಸ್ವಲ್ಪ ಕಾಪಿ ಗೀಕೆ. ಕಾಪಿ ತಂದು ನನ್ನ ತಲೆ ಮಕ್ಕನ ಒಯ್ಯಮ್ಮ ಸುಡೋದ ಅಲ್ಲ. ಏನಣ್ಣ ಹಿಂಗೆ ಅಂತ ಕೇಳ್ತೀರಲ್ಲ. ದುಡ್ಡು ಕೊಟ್ಟು 3 ವರ್ಷ ಆಯ್ತು. ಕೊಟ್ಟರಿ ಕೊಡಕ್ ನಿಮಗೆ ಕೈ ಬರಲ್ಲ ಅಲ್ವೇ? ಕೇಳಿದ್ರೆ ಈಗ ಕೊಟ್ಟೆ ಆಗ ಕೊಟ್ಟೆ, ಬೀರ್ನಾಗ ಇದಾವೆ ಮಂತಾಗ ಇದಾವೆ ಅಂತ ಕತೆಗಳು ಹೇಳ್ಕೊಂಡು ಅಡ್ಡಾಡ್ತೀಯ. ಮೊನ್ನೆ ಮಂತಕ್ ಬಂದು ಇನ್ನಿಟ್ಟು ಹೇಳೋಗೈನಿ ನಮ್ಮ ಪಾಪಿದ್ ಮದುವೆ ಫಿಕ್ಸ್ ಹಂಗೈತ್ ಕಣಲೆ, ಇಲ್ಲ ನಾ ಜೋಡಿಸಿ ಅಂತ ತಾಂಬಂದ್ ಕೊಡಲೆ ಅಂತ ಕಿವೇಕು ಹಾಕ್ಯಂದಂಗೆ ಅಡ್ಡಾಡ್ತಾನೆ ಇವನು. ಪ್ರಮಾಣ ಸಾಕ್ಷಿ ಕೊಡ್ಬಾರ್ದು ಅಂತ ಏನೂ ಇಲ್ಲ. ನೀನೇ ನೋಡ್ದಲ್ಲ ಈರುಳ್ಳಿ ತಿಪ್ಪೆಗೆ ಹಾಕಿದ್ನಲ್ಲ, ಟೊಮೊಟೊ ಹಾಕಿದ್ನಪ್ಪ, ಟೆಂಪದ ತುಂಬ್ಕೊಂಡು ಹೋದ್ರು. ಆ ಬಾಡಿಗೆನೂ ಹುಟ್ಲಿಲ್ಲಪ್ಪ, ಕೈಯಿಂದ ಕೊಟ್ಬಿಟ್ಟೆ. ಈಗ ಇಷ್ಟು ದಿನ ಸುಧಾರಿಸ್ಕೊಂಡಿದ್ಯಾ, ಇನ್ನೊಂದು ತಿಂಗಳು ಸುಧಾರಿಸಪ್ಪ. ಜೋಳ ಬಂದೈತೆ ಮಾರ್ಬಿಟ್ಟು ನಿಮ್ಮ ಅಂತಕ್ಕೆ ಬಂದು ಹುಡಿಕೆ ಬಂದು ಕೊಟ್ಟು ಹೋಗ್ನಪ್ಪ. ಈಗ ಔಷಧಿ ಹೊಡಿಯೋಕ್ಕೆ 3,000 ದುಡ್ಡು ಬೇಕು. ದೇವ್ರು ಬಂದಂಗೆ ಬಂದ್ಬಿಟ್ಟಿದ್ಯಾ, ಇದ್ರೆ ಕೊಟ್ಟೋಗು, ನಮ್ಮ ರಂಗಾರ್ಪಣೆ ತಂದು ಕೊಡ್ತೀನಿ. ಯೋಸ್ ಕುಟ್ಲರ ಇದ್ರಲ್ಲ ನೀವು, ಅದನ್ನೇ ಒಂದಿದ್ದು ಸರ್ಬತ್ ಮಾಡೆ. ಹಂಗೆ ಆದ್ರೆ ಕೊಂತೊಟ್ಟು ಯಾತನ ಕದ್ರಿಕೆಂಬ ಸರ್ನ ಸಾಯ ಅಂತದ. ಥೂ, ದುಡ್ಡು ಕೊಟ್ಟನಲ್ಲ ನನ್ನ ಎಡಗಾಲ್ ಮೇಡ್ತಾ ನಾನು ರಮ ಒಯ್ಕೋಬೇಕು. ಈಗ ಕಷ್ಟ ಕೊಟ್ಟಿದ್ಯಾ ಇಲ್ಲ ಅಂಬಲ್ಲ, ಇಲ್ಲ ನಾನು ಉರ್ಲಿಕ್ಕೆ ಮನೆ. ಈಗ ಆಯ್ತಲ್ಲ ತಿರುಗಬೇಡ, ನಿಮ್ಮ ಅಂತಕ್ಕೆ ಬಂದು ನಾನು ಕೊಡ್ತೀನಿ ಹೋಗು. ನಿಂಗಣೆ ಲೀಲಾಕ ಹೆಂಗ್ ಮೊನ್ನೆ ಸರ ಮಾಡಿಸಿದಲ್ಲ 4 ಬರೋದು ಚಳ್ಕೆರೆಗೆ, ಯಾರು ನಂಗಣ ಅದು? ಬಾಯ್ ಬಾಯ್.